ಲಾಸ್ಟ್ ಇಯರ್ ಆಗಿದ್ದು ಮೋದಿಯವ್ರ ವಿರುದ್ಧವಾಗಿ ದೆಹಲಿಯಲ್ಲಿ ಈಗೂ ನಡೆದ ಮೋದಿಯವ್ರ ವಿರುದ್ಧವಾಗಿ ಅದಕ್ಕೆ ಬೆಂಬಲ ಸೂಚನೆ ಅಂತ ತಿಳ್ಕೊಂಡು ನಮ್ಮ ಕುರುಬೂರು ಶಾಂತಕುಮಾರ್ ಅವರು ಇಲ್ಲಿ ಬೆಳಗಾವಿಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ದೆಹಲಿ ಹೋರಾಟ ನಾವು ಬೆಂಬಲ ನೋಡೋದಾಗ್ರಿ, ನೀವು ಇಲ್ಲಿ ಹೋರಾಟ ಶುರು ಮಾಡಿ ಅವ್ರು ಏನು ಅವ್ರು ಡಿಮಾಂಡ್ಸ್ ಏನು ಇಟ್ಟಿದ್ದಾರೆ. ನೀವು ಯಾವುದು ಬೇಕಾಗಿಲ್ಲ, ನಿಮ್ಗೆ ಕರೆಂಟ್ ಫ್ರೀ ಬೇಡ, ಯಾವುದು ಫ್ರೀ ಬೇಡ, ನಿಮ್ಮ ಮಾರ್ಕೆಟ್ ನಿಮ್ಗೆ ಕೈಗೆ ಸಿಗ್ತಪ್ಪ ಅಂದರೆ ಪ್ರತಿಯೊಂದು ಹಳ್ಳಿನೂ ಮಾರ್ಕೆಟ್ ಆಯ್ತಪ್ಪ ಅಂದ್ರೆ ನೀವು ಸಾಲ ಕೊಡ್ಬೋದು ಎಲ್ಲರಿಗೂ. ಆ ರೀತಿ ಐತಿ ದೇಶ. ಮತ್ತೊಂದು ಉದ್ಯೋಗ ಇಲ್ಲ ಈ ದೇಶದೊಳಗೆ. ನಾವು ತಿಳ್ಕೊಂಡಿದ್ದೀವಿ ಭಾಳ ಟೆಕ್ನಾಲಜಿ ಭಾಳ ಬೆಳೆದೀವಿ, ಹಾಗೆ ಹೀಗೆ ಅಂತ ನೋಡ್ರಿ. ಅಮೇರಿಕಾ ಮತ್ತು ಯುರೋಪ್ ಖಂಡಗಳ ಮತ್ತು ಇನ್ನುಳಿದ ಮುಂದುವರೆದ ದೇಶಗಳು ಮಟ್ಟಿಗೆ ನಾವು ಟೆಕ್ನಿಕಲ್ ಸೌಂಡ್ ಆಗಿಲ್ಲ, ಬೆಳೆದಿಲ್ಲ. ನಮ್ಮಲ್ಲಿ ಎಷ್ಟು ಜನ ಇವತ್ತು ನೋಬೆಲ್ ಬಹುಮಾನ ಪಡೆದಾರೆ ರೀ ಇದರ ಟೆಕ್ನಿಕಲ್ ಇದ್ರೊಳಗೆ? ಅದು ಅಷ್ಟು ಪ್ರಮಾಣದಲ್ಲಿ ಬೆಳೆದಾರ ಹೇಳ್ರಿ ವಿಜ್ಞಾನಿಗಳು? ನಮ್ಮಲ್ಲಿ ವಿಜ್ಞಾನ ಬೆಳೀತಾ ಇಲ್ಲ, ಎಲ್ಲರಿಗೂ ಭ್ರಷ್ಟಾಚಾರ ಮತ್ತು ಪ್ರೈವೇಟೈಸೇಷನ್ ಆಫ್ ದ ಎಜುಕೇಷನ್ನ. ಹೀಗಾಗಿ ಈ ದೇಶ ಇವತ್ತು ಭಾಳ ಒದ್ದಾಡೋ ಸ್ಥಿತಿ ಒಳಗದ. ಇದಕ್ಕೆ ಸ್ವತಃ ಕಾರಣ ನಮ್ಮಲ್ಲಿ ಒಡಕ ರೈತರಲ್ಲಿದ್ದು. ರೈತರು ತಮ್ಮಂತ ತಿಳ್ಕೊಂಡು ಮೊದಲು ಕಬ್ಬು ನಿಷೇಧ ಮಾಡಬೇಕು. ಇವರೇ ಸ್ವತಃ ನಿಷೇಧ ಮಾಡೋದು, ಯಾರು ಹೇಳೋದಿಲ್ಲ. ನಾವು ಬೆಳೆದವ್ರಿಗೆ ಅವ್ರೇನು ಮಾಡೋದಾರ, ತಾವು ಅದನ್ನು ಫ್ಯಾಕ್ಟ್ರಿಗಳು ಬಂದು ಮಾಡ್ಕೊಂಡು ಹೋಗಿಬಿಡ್ತಾರೆ ಅವರು. ಅವರಿಂದ ಏನೂ ಲಾಭ ಇಲ್ಲ ಶುಗರ್ ಫ್ಯಾಕ್ಟ್ರಿಗಳಿಂದ. ಎಲ್ಲೋ ಕೆಲವು ರೈತರಿಗೆ ಒಂದಿಷ್ಟು ಕೊಟ್ಟಂಗೆ ಮಾಡ್ತಾರೆ ವಿನಃ ಇಲ್ಲ. ಅದು ಬೆಳೆ ಇವತ್ತು ಚರ್ಚೆ ಮಾಡಿರಿ, ಎಲ್ಲ ಓಪನ್ ಹೌದಪ್ಪ ಸರಿಯೋ ತಪ್ಪು ಅಂತೇಳಿ ಅದು ಆಯಿತು. ಜೊತೆಗೆ 23 ಬೆಳೆಗಳಿದ್ದಾವೆ, ಅದು 24 ಹೆಚ್ಚು ಕಡಿಮೆ. ಅವೆಲ್ಲ ಬೆಳೆಗಳಿಗೂ MSP ಕಾನೂನು ಮಾಡಿರಿ ಅಂತೇಳಿ ನೀವು ಒತ್ತಡ ತೊಗೊಂಬಂದು ಅದು ಮಾಡಿಸ್ರಿ. ನಿಮ್ಮ ಮಾರ್ಕೆಟ್ ನೀವು ಮಾಡಿಕೊಳ್ರಿ. ಪ್ರತಿಯೊಂದು ಹಳ್ಳಿ ಮಾರ್ಕೆಟ್ ಆಗ್ತದೆ. ಇದನ್ನು ಅಸಾಧ್ಯ ಅಂತಲ್ಲ. ಯಾಕಂದ್ರೆ ಚೋಟುರಾಮ್ ಅವ್ರು ಮಾಡಿದ್ರು APMC. ಇವತ್ತು APMC ಫೇಲ್ ಆಗಿದ್ದಾವೆ. ಈಗ ನಿಮ್ಮ ಗ್ರಾಮನ ಏನಪ್ಪ ಅಂದ್ರೆ ಉದ್ಯೋಗ ಕೇಂದ್ರ ಆಗಲಿ, ಆದರೆ ಉದ್ಯೋಗ ಸೃಷ್ಟಿ ಆಗ್ತಾವೆ ಮತ್ತು ನಮ್ಮ ಬೆಳೆಗೆ ಬೆಲೆ ಬರ್ತದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಉದ್ಧಾರ ಆಗ್ತದೆ. ಮತ್ತು ನಾವು ಎಣ್ಣೆ ಕಾಳುಗಳನ್ನ ಹತ್ತಿ ಬೆಳೆದ್ರಿಂದಾಗೆ ವಿದೇಶಕ್ಕೆ ರಫ್ತು ಮಾಡೋದ್ರಿಂದ ಅನೇಕ ದುಡ್ಡು ನಾವು ಬರ್ತದೆ. ಕಬ್ಬು ರಫ್ತು ಮಾಡಿ ಎಷ್ಟು ಬರುತ್ತೆ ನಿಮಗೆ? ಸಕ್ಕರೆ ರಫ್ತು ಮಾಡಿ ಅದು ನಮ್ಮ ಲೆಕ್ಕ ಮಾಡಿರಿ. ಅದೆಲ್ಲಕ್ಕಿಂತಲೂ ಕಬ್ಬು ಎದಕ್ಕೂ ಉಪಯೋಗ ಇಲ್ಲ. ಒಂದು ಹೇಳಿದ್ನೀಗಾದ್ರೆ ಸಾರಾಯಿ ದೇಶ ಹಾಳು ಮಾಡಿದಂಥದ್ದು. ಎರಡನೇದ್ದು ಶುಗರ್ ಮೇಲೆ ಎಲ್ಲರೂ ಬಂದದ್ದು. ಇವತ್ತು ಹೆಚ್ಚು ಕಡಿಮೆ ಮ್ಯಾಕ್ಸಿಮಮ್ ಜನರಲ್ಲಿ ಶುಗರ್ ಕಾಣ್ತಾ ಇದ್ದಾರೆ. ಶುಗರ್ ರೋಗ ಈ ಶುಗರ್ದಿಂದ. ಅದಕ್ಕೆ ಇದೆಲ್ಲ ನೆನಪಿಟ್ಕೊಂಡು ನಾವು ಮತ್ತು ಈಗ ನಿಮ್ಮಲ್ಲಿ ಮನವಿ ಮಾಡ್ಬೋದು ಇಷ್ಟ, ನೀವು ಒಂದಾಗಿ ಹೋರಾಟ ಮಾಡಿ ಈ ಕಬ್ಬು ಬೆಳೆದ್ರೆ ಮತ್ತು ನಿಷೇಧ ನಿಮಗೆ ನೀವು ಮಾಡ್ಕೊಂಡ್ರೆ ಭಾಳ ಉತ್ತಮ. ಅದಾಯ್ತಪ್ಪ ಅಂತಂದ್ರೆ ಸಹಜವಾಗಿಯೇ ನೀವು ಹತ್ತಿ ಬೆಳಿಬೋದು, ಎಣ್ಣೆ ಕಾಳುಗಳನ್ನು ಬೆಳಿಬೋದು, ಇನ್ನೂರು ವಸ್ತುಗಳನ್ನ ಬೆಳಿಬೋದು, ಮತ್ತು ಬೇರೆ ದೇಶಕ್ಕೂ ರಫ್ತು ಮಾಡ್ಬೋದು. ಎಣ್ಣೆ ಪ್ರತಿಯೊಂದು ಹಳ್ಳಿನೂ ಎಣ್ಣೆ ಕೇಂದ್ರ ಆಗ್ಬೋದು. ನಮ್ಮಲ್ಲಿ ಗಾಣಿಗರಿದ್ದಾರೆ, ನಮ್ಮಲ್ಲಿ ಕುಂಬಾರಿಕೆ ಐತಿ, ಕಂಬಾರಿಕೆ ಐತಿ, ಇವೆಲ್ಲ ಬೆಳಿತಾವೆ. ಇವತ್ತು ನಿಮಗೆ ಇವೆಲ್ಲ ಒಂದು ಹಾಸ್ಯಾಸ್ಪದ ಅನ್ನಿಸ್ಬೋದು, ಬಟ್ ಇದೇ ನಿಜವಾದ ಅರ್ಥವ್ಯವಸ್ಥೆ. ಇದು ತಿಳ್ಕೊಂಡ್ರೆ ಭವಿಷ್ಯ ಅಂತ ಹೇಳ್ತಾ ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಇದು ಸಬ್ಸ್ಕ್ರೈಬ್ ತಿಳ್ಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕನ್ನಡಿ ಕೈಗನ್ನಡಿ ಬಂದರಿಗಳು.